ಹಾಯ್ ಫ್ರೆಂಡ್ಸ್, ಈಗ ತಾನೇ ನಿದ್ದೆಯಿಂದ ಎದ್ದೆ. ಸ್ವಲ್ಪ ಗಿಡಕ್ಕೆ ನೀರು ಹಾಕಬೇಕು. ನೋಡಿ ಇಲ್ಲೆಲ್ಲ ಗಿಡ ಇದೆಯಲ್ಲ, ಆ ಗಿಡಗಳಿಗೆಲ್ಲ ಮೇಲೆ ತೋರಿಸ್ತೀನೋ ಕೆಳಗೆ ತೋರಿಸ್ತೀನೋ ಗೊತ್ತಾಗ್ತಾಯಿಲ್ಲ. ಆ ಗಿಡಗಳಿಗೆಲ್ಲ ನೀರು ಹಾಕಬೇಕು. ಮೋಡ ಇದೆ, ಆಕಾಶ ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್ ನಿಮಗೆ? ಮಳೆ ಬರೋ ಥರನೇ ಇದೆ, ಬರುತ್ತೋ ಇಲ್ಲ ನನಗೆ ಗೊತ್ತಿಲ್ಲ. ಸೊ ನಾವು ನೀರು ಹಾಕೋ ಕಾರ್ಯಕ್ರಮ ಹಿಡ್ಕೊಂಡಿದ್ದೀವಿ. ನೋಡೋಣ, ಅದು ಬಂದು ಮಾಡಿಬಿಡೋಣ. ಅಯ್ಯೋ, ತುಂಬ ವೆಯ್ಟ್ ಇದೆ ಇದು ಪೈಪು. ನೋಡಿ ಫ್ರೆಂಡ್ಸ್, ಫಸ್ಟ್ ಕೆಳಕ್ಕೆ ಎತ್ತಾಕ್ಬಿಡೋಣ ಪೈಪು, ಇಲ್ಲಾಂದರೆ ನಮಗೆ ಕಷ್ಟ. ಮತ್ತೆ ಇಲ್ಲೆಲ್ಲ ಪೈಪ್ ಮರ್ಚ್ಕೊಂಡ್ರೆ ನೀರು ಬರೋಲ್ಲ. ಒಂದು ವಿಷಯ ಗೊತ್ತಾ ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ? ಸಸಿನ ನಾಟಿ ಮಾಡೋಕ್ಕೆ ಅಂತ ಇಲ್ಲಿ ಹಾಕಿದ್ರು ಆಂಟಿ. ಕಾಣಿಸ್ತಾ ಇದೆಯಾ? ಎಲ್ಲಿ ಕಾಣಿಸ್ತಾ ತೋರ್ಸೋದು ನಾನು ಇಲ್ಲಿ. ಝೂಮ್ಗೆ ಹಾಕಿದ್ರೆ ಕಾಣಿಸುತ್ತೋ ಏನೋ ಗೊತ್ತಿಲ್ಲ. ಝೂಮ್ ಆಗುತ್ತಾ? ಝೂಮ್ ಆಗಲ್ವಾ? ಏನೋ ಈ ಫೋನ್ಗಳ ಕತೆ, ನನಗಂತೂ ಗೊತ್ತಾಗ್ತಾಯಿಲ್ಲ. ಅಲ್ಲೇ ಮೆಣಸಿನ್ಕಾಯಿ ಬಿಟ್ಬಿಟ್ಟಿವಿ, ಅದು ಯಾವಾಗ ಉಣ್ತಾರೋ ನಮ್ಮ ಆಂಟಿ, ನನಗಂತೂ ಗೊತ್ತಿಲ್ಲ. ಅಡಿಕೆಕಾಯಿ ನೋಡಿ ಫ್ರೆಂಡ್ಸ್, ನಮ್ಮ ಆಂಟಿ ಬೆಳಿಗ್ಗೆ ಇದ್ದು ಸಾಯಂಕಾಲದವರೆಗೂ ಕೆಲಸ ಮಾಡೋದೇ ಮಾಡ್ತಾನೇ ಇರ್ತಾರೆ ನಮ್ಮ ಆಂಟಿ ಕೆಲಸನ. ಸೊ ನಾನು ಸ್ವಲ್ಪ ಹಂಗೆ ಹೆಲ್ಪ್ ಮಾಡೋಣ ಅಂತ, ಅವರೇ ನೀರು ಹಾಕ್ತಿದ್ರು, ನಾನು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಅನ್ನಿಸ್ತು. ಅವ್ರು ನೋಡಿ ಅಯ್ಯೋ ಪಾಪ ಅಂತ ಅನ್ನಿಸ್ತೈತೆ. ಈಗ ಓಡ್ಬೇಕು ಮತ್ತೆ ನೀರನ್ನು ಮಾಡೋದಕ್ಕೆ. ಗಡ್ ಎಲ್ಲ ಮಡ್ಚ್ಕೊಂಡ್ಬಿಟ್ಟಿದೆ. ಓಕೆ ಡನ್. ನೀರು ಆನ್ ಮಾಡಿಬಿಟ್ಟು ಈಗ ಒಂದೇ ಸ್ಪೀಡಲ್ಲಿ ಓಡಿಬಿಡೋಣ. ಬನ್ನಿ ನನ್ನ ಜೊತೆ ನೀವು ಓಡಿ 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 ಓಡಿ. ನೋಡಿ ಫ್ರೆಂಡ್ಸ್, ಅಲ್ಲೊಂದು ಮೆಣಸಿನ್ಕಾಯಿ ಗಿಡ ಇದೆ, ಅದಕ್ಕೆ ಹಾಕ್ಬಿಡೋಣ ನೀರು ಫಸ್ಟು. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ನನಗಿನ್ನೂ ಅಷ್ಟೊಂದು ಐಡಿಯಾ ಇಲ್ಲ ಫ್ರೆಂಡ್ಸ್, ಫೋನ್ ಯಾವ ಥರ ಇಟ್ಕೊಂಡು ಯಾವ ಥರ ವಿಡಿಯೋ ಮಾಡಬೇಕು ಅನ್ನೋದು. ಸೊ ಹಂಗಾಗಿ ಕನ್ಫ್ಯೂಷನ್ನು. ಮತ್ತು ಫ್ರೆಂಡ್ಸ್, ಕಾಫಿ ಟೀ ಎಲ್ಲ ಕುಡ್ಕೊಂಡ್ರ ನೀವು? ಹೇಗಿದ್ದೀರಾ ಎಲ್ರೂ? ಇವತ್ತು ಮಧ್ಯಾಹ್ನ ವಿಡಿಯೋ ಮಾಡೋಣ ಅಂದ್ಕೊಂಡೆ, ಶಿಂಪ್ರಿ ಕೂದಲು ಹೆಂಗೆ ನೋಡ್ರಿ. ನಮ್ಮ ಅಮ್ಮ ಹೇಳ್ತಾರೆ ಶಿಂಪ್ರದಾನ ಕಂಪಡ್ ಪೂಲು ಅಂತ. ಹಂಗೆ ಶಿಂಪ್ರಿ ನಾನು ಆ ಕೂದಲು ರೆಡಿ ಮಾಡ್ಕೊಬೇಕಂದ್ರೆ ಅಲ್ಲಿ ಆ ಗಿಡಕ್ಕೆ ಇಕ್ಬಿಡ್ತೀನಿ. ಗಿಡಕ್ಕೆ ಇಟ್ಬಿಟ್ಟು ಆಮೇಲೆ ಕೂದಲನ್ನ ರೆಡಿ ಮಾಡ್ಕೊತೀನಿ. ಓಕೆ, ಅಲ್ಲಿವರೆಗೂ ಬೇಜಾರಾದರೆ ಬೇಜಾರು ಮಾಡ್ಕೊಳ್ರಿ, ಏನು ಮಾಡೋಕ್ಕಾಗಲ್ಲ. ಸಹಿಸ್ಕೊಳ್ಳೇಬೇಕು ನನ್ನಂತೋಳನ್ನ, ಕರ್ಮದ ಕಾಂಡ ಅಂತ ಸಹಿಸ್ಕೊಳ್ರಿ. ಇವಳನ್ನ ಬಿಡಲ್ಲ, ನಮ್ಮನ್ನು ಟಾರ್ಚರ್ ಮಾಡ್ತಾಳೆ ಅಂತ ಅನ್ಕೋತೀರೇನೋ ಗೊತ್ತಿಲ್ಲ. ಈಗ ಕೂದಲು ರೆಡಿ ಮಾಡ್ಕೊಳ್ಳೋಣ. ಓಕೆ ಡನ್. ಗಿಡ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ. ನಾನು ಈಗ ಕಟ್ ಮಾಡಿಬಿಟ್ಟು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ. ವಿಡಿಯೋ ಮಾಡ್ತೀನಿ, ಮಾಡಿಬಿಟ್ಟು ನನ್ನ ಮಗಳಿಗೆ ಕಳಿಸ್ಕೊಡ್ತೀನಿ. ಅವಳೆಲ್ಲ ರೆಡಿ ಮಾಡಿಕೊಡ್ತಾಳೆ. ನಮಗಂಥ ಸೀನುಗಳೆಲ್ಲ ಇಲ್ಲ, ಇನ್ನು ನನ್ನ ಮಗಳಿಗೆ ರೆಡಿ ಮಾಡಿಕೊಡ್ತಾಳೆ. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ಅದೊಂದು ಸ್ವಲ್ಪ ವಿಡಿಯೋ ಮಾಡಿ ಮತ್ತೆ ಇದ್ರೊಳಗೆ ಜಾಯಿಂಟ್ ಮಾಡ್ತೀನಿ. ಓಕೆ, ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಈ ಗಿಡ. ನಾನು ಆ ಗಿಡಕ್ಕೆ ನೀರು ಹಾಕ್ಕೊಂಡು ಈ ಗಿಡನ ವಿಡಿಯೋ ಮಾಡ್ತೀನಿ. ಇದು ಸಬ್ಬಕ್ಸಿ ಸೊಪ್ಪು ಥರನೇ ಇದೆ, ಬಟ್ ಸಬ್ಬಕ್ಸಿ ಸೊಪ್ಪಲ್ಲ, ಇದು ಶೋ ಗಿಡ ಫ್ರೆಂಡ್. ಎಷ್ಟು ಚೆನ್ನಾಗಿದೆಯಲ್ಲ, ಗುಂಪಾಗಿ ಚೆನ್ನಾಗಿದೆ. ನನಗೆ ಈ ಗಿಡನೂ ಇಷ್ಟ ಆಯಿತು ಇದು, ಬಟ್ ಅದಕ್ಕೆಲ್ಲ ನೀರು ಹಾಕಲ್ಲ. ಹೂಗಳಲ್ಲಿ ನನ್ನ ಫೇವ್ರೆಟ್ ಹೂವು ಅಂದರೆ ಇದು ಫ್ರೆಂಡ್ಸ್. ಇದ್ರದ್ದೊಂದು ಸ್ಟೋರಿನೇ ಇದೆ, ಅದು ಇದನ್ನು ಯಾರಾದರೂ ಕಮೆಂಟ್ ಬಾಕ್ಸಲ್ಲಿ ನೆನಪು ಮಾಡಿದ್ರಿ, ನಾನು ಮತ್ತೆ ಇದ್ರ ಬಗ್ಗೆ ಮಾತಾಡ್ತೀನಿ. ಓಕೆ, ಅಯ್ಯೋ ದಂಟಿನ ಸೊಪ್ಪು ನೀರು ಹಾಕಿಲ್ಲ ಫ್ರೆಂಡ್ಸ್, ನಿಮ್ಮ ಜೊತೆ ಮಾತಾಡಿಕೊಂಡು ಈ ಗಿಡಕ್ಕೆ ಫಿನಿಷ್ ಮಾಡಿಬಿಟ್ಟು ಆಮೇಲೆ ದಂಟಿನ ಸೊಪ್ಪು ಸ್ವಲ್ಪ ಇದೆ, ಅದಕ್ಕೆ ಹಾಕ್ಬಿಡೋಣ. ಪಾಪಚ್ಚಿ ಇವಳು ಏನೇನೋ ತೋರಿಸ್ತಾಳೆ, ಅದೇನೋ ವಿಡಿಯೋದಲ್ಲಿ ಕಾಂಟ್ರಾಕ್ಟ್ಗಳು ಅದೇನೇನೋ ಕಡ್ಡಿ ಕಸ ಏನಿರಲ್ಲ ಏನಿಲ್ಲ ಅಂತ ಅನ್ಕೋತೀರೇನೋ, ನನಗೆ ಗೊತ್ತಿಲ್ಲ. ನನ್ನ ಮಗನ ಹತ್ರ ಚಾಲೆಂಜಲ್ಲಿ ಗೆಲ್ಲೋದೇ ನನ್ನ ಧ್ಯೇಯ, ನನ್ನ ಗುರಿ.
ಗುರಿ 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 ನೋಡಿ ಫ್ರೆಂಡ್ಸ್, ಹೂವು ಚೆನ್ನಾಗಿದೆಯಲ್ಲ. ಈ ಹೂಗಳನ್ನೇ ಎಷ್ಟು ಸತಿ ತೋರಿಸ್ತೀನೋ, ಇನ್ನು ಬೇರೆ ಆಪ್ಷನ್ ಇಲ್ಲ ನನಗೆ. ಇನ್ನೆಲ್ಲಿ ಹೋಗಲಿ ನಾನು? ಹಾಯ್ ಫ್ರೆಂಡ್ಸ್, ಹಲೋ ಫ್ರೆಂಡ್ಸ್ ಅಂತ ಸಂಚಾರ ಮಾಡೋಕ್ಕೆ ಹೋಗಲ್ಲ. ಫಾರಮ್ ಕೋಳಿ ಅಲ್ಲ, ಮೊಟ್ಟೆ ಕೋಳಿ ನಾನು ಕಾವು ಹಾಕೊಂಡು ಕೂತ್ಕೊಂಡಿದ್ದೀನಿ. ಬೇರೆ ಆಪ್ಷನ್ ಇಲ್ಲ, ತೋರಿಸಿದ್ನೇ ತೋರಿಸ್ಬೇಕು. ನೀವು ನೋಡಿದ್ದನ್ನೇ ನೋಡಬೇಕು. ನನಗನ್ಸುತ್ತೆ ಇಲ್ಲಿ ಬದನೆಕಾಯಿ ಗಿಡ ಹಾಕೈತೆ ಆಂಟಿ, ಬದನೆಕಾಯಿನೂ ಇಲ್ಲೇ ಬಿಟ್ಬಿಡ್ತಾವೇನೋ ಅನಿಸುತ್ತೆ. ಅಯ್ಯೋ ಫ್ರೆಂಡ್ಸ್, ಇಲ್ಲಿ ವೈಟ್ ರೋಸ್ ಬಿಟ್ಟಿದೆ, ಕೆಳಗಡೆ ಬಿದ್ದೋಗ್ಬಿಟ್ಟಿದೆ. ಇದು ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ಆ ಕಡೆ ಹೋಗ್ಬಿಟ್ಟೈತೆ ಅದು, ಈ ಕಡೆ ಇರಬಾರ್ದಾ? ನಾವೆಲ್ಲ ಕಷ್ಟಪಟ್ಟು ನೀರು ಹಾಕ್ತಾಯಿದ್ದೀವಿ, ನಮಗೆ ಶೋ ಮಾಡಬೇಕದು, ಭೂಮಿಗೆ ಶೋ ಮಾಡುತ್ತೆ. ಸರಿ, ನಾ ಹಿಂಗೆ ಮಾಡಿದೆ ಗಿಡ, ನೀನು ನೋಡು ಉಜ್ಜಿ ಉಜ್ಜಿ ಹಂಗಾಗೋಗೈತೆ ಗಿಡ. ನಮಗೆ ಕದ್ದು ಮುಚ್ಚಿ ಮಾಡೋಕ್ಕೆ ಹೋದ್ರೆ ಹಿಂಗೆ ಆಗೋದು ನಿನಗೆ. ಹೇಳಿದ್ದೀನಿ ನೋಡು, ಲಕ್ಷಣವಾಗಿ ಈ ಕಡೆ ಇರು, ನೀನು ಬುದ್ಧಿ ಇಲ್ಲ ನಿನಗೆ. ಅದಕ್ಕೆ ಹೇಳಿದ ಮಾತು ಕೇಳಬೇಕು ಮಕ್ಕಳು ಅನ್ನೋದು. ನೋಡಿ, ಈ ಕಡೆ ಇದ್ದಿದ್ದಕ್ಕೆ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಸಂಸಾರಿ. ಈ ಬದನೆಕಾಯಿನ ಇಲ್ಲೇ ಕಾಯಿ ಬಿಟ್ಬಿಡೋ ಥರ ಆಯಿತು ನಮ್ಮ ಆಂಟಿ ಮಾಡೋ ಕೆಲಸ. ಮೆಣಸಿನ್ಕಾಯಿ ಗಿಡದಲ್ಲಿ ಮೆಣಸಿನ್ಕಾಯಿ ಬಿಟ್ಟಿರೋ ಥರ ಇದರಲ್ಲೂ ಕಾಯಿ ಬಿಟ್ಬಿಡೋ ಥರ ಇದೆ. ಇನ್ನೊಂದೇ ಒಂದು ಗಿಡ ಇದೆ, ಅಯ್ಯೋ ಆ ರೋಸ್ ಗಿಡಕ್ಕೆ ಹಾಕಿಲ್ಲ. ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ನೋಡಿ ಫ್ರೆಂಡ್ಸ್, ಮೊನ್ನೆ ಒಂದಿನ ನಿಮ್ಗೆ ವಿಡಿಯೋ ಮಾಡಿ ಕಳಿಸಿದ್ದೆ ನಾನು. ಎಲ್ಲ ಬೋರ್ಡ್ ಗಿಡಗಳು, ಈಗೆಲ್ಲ ಚಿಗುರು ಬಿಟ್ಟಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಇದೆಲ್ಲ ರಬ್ಬರ್ ತೋಟ ಅಂತೆ. ಅದು ಕತ್ಲಲ್ಲಿ ಬೇರೆ ತೋರಿಸ್ತಾ ಇದ್ದೀನಿ ನಿಮಗೆ, ಕಾಣಿಸ್ತಾ ಇಲ್ಲ ಅನ್ಕೊತೀನಿ. ಇದ್ರಿ ಬ್ರೈಟ್ನೆಸ್ ಸ್ವಲ್ಪ ಜಾಸ್ತಿ ಮಾಡೋಣ. ನಾನೇ ಕುರುಡಿ, ನನಗೆ ಕಣ್ಣು ಕಾಣಿಸ್ತಾ ಇರಲಿಲ್ಲ. ಕರೆಕ್ಟ್, ಈಗ ಚೆನ್ನಾಗಿ ಕಾಣಿಸ್ತಾ ಇದೆ ಮರಗಳೆಲ್ಲ. ಅದರಲ್ಲೂ ನನ್ನ ಫೋನ್ ಸರಿ ಇಲ್ಲ ಫ್ರೆಂಡ್ಸ್. ಫೋನ್ ತೊಗೊತೀವಿ ಒಂದು, ನಮ್ಮ ಆಂಟಿ ಕೆಲಸ ಮಾಡಿ 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 ತುಂಬ ಸುಸ್ತಾಗೋಗಿದ್ದಾರೆ. ನಾನು ಕೆಲಸ ಅಂತ ಇದೊಂದು ಮಾಡ್ತೀನಿ, ಇದು ಬಿಟ್ಟರೆ ಬೇರೆ ಇಲ್ಲ. ನೋಡಿ ನಮ್ಮ ಆಂಟಿ ಕೆಲಸ ಮಾಡೋದು 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 ಮಾಡೋದು. ಎಂದಮ್ಮ ಇಲ್ಲ, ഞാൻ വട കഴിച്ചു, ബജ്ജി കഴിച്ചു, ചായയൊന്നും ഉണ്ടാക്കില്ല എനിക്ക്. പിന്നെ നമുക്ക് കുളിക്കാൻ മുമ്പ് പ്രയർക്ക് മുമ്പ് ചായ കുടിക്കാം. ನೋಡಿ ಇಲ್ಲೊಂದು ದೊಂಟಿ ಸೊಪ್ಪಿದೆ, ಇದರಲ್ಲಿ ನಮ್ಮ ಆಂಟಿ ಮುರ್ಕೊಂಡು ನಮಗೆ ಪಲ್ಯ ಮಾಡಿ ಕೊಡ್ತಾರೆ. ಅದು ಚಿಗುರ್ಕೊಂಡು ಬರ್ತಾನೇ ಇರುತ್ತೆ. ಎಲ್ಲೆಲ್ಲಿ ತೋರಿಸ್ತೀನೋ ಸಂಸಾರಿ ಹೆಣ್ಮಗಳು ನಾನು. ಮರ ಕಾಣಿಸ್ತಾ ಇದೆಯಲ್ಲ ನನ್ನ ಹಿಂದೆ, ಅದೇ ಆ ಗಿಡದ ಹತ್ರ ಇರೋದು ಚಿಕ್ಕದು. ಆ ಮರಕ್ಕೆ ನೀರು ಹಾಕ್ಬೇಕಂತೆ ಫ್ರೆಂಡ್ಸ್. ಅಷ್ಟು ದೊಡ್ಡ ಮರಕ್ಕೆ ನೀರು ಹಾಕ್ಬೇಕಂತೆ, ಈ ಚಿಕ್ಕ ಗಿಡಗಳಿಗೆ ನೀರು ಹಾಕ್ಬಾರ್ದಂತೆ. ಅದಕ್ಕೆ ತಡ್ಕೊಳೋ ಶಕ್ತಿ ಇದೆ. ಈ ಬದನೆಕಾಯಿ ಗಿಡಕ್ಕೆ, ಬೆಂಡೆಕಾಯಿ ಗಿಡಕ್ಕೆ, ಮೆಣಸಿನ ಗಿಡಕ್ಕೆಲ್ಲ ಶಕ್ತಿ ಇದೆಯಾ ಫ್ರೆಂಡ್ಸ್? ಇದಕ್ಕೆ ತಾನೇ ನೀರು ಹಾಕ್ಬೇಕು, ಇಂಪಾರ್ಟೆಂಟು. ಅಲ್ಲಿರೋ ದೊಡ್ಡ ಮಾವಿನ ಮರಕ್ಕೆ ಹಾಕ್ಬೇಕಂತೆ, ಮತ್ತು ಇಲ್ಲಿರೋ ಲೀಚಿ ಮರಕ್ಕೆ ಹಾಕ್ಬೇಕಂತೆ. ಎಂಥ ಬುದ್ಧಿವಂತೆ ನಮ್ಮ ಆಂಟಿ. ಅವ್ರು ಹೇಳ್ತಾರೆ, ಬಟ್ ನಾನು ಹಾಕಲ್ಲ. ಯಾಕಂದರೆ ನೀರಿಲ್ಲ, ಇಲ್ಲಿ ಕಮ್ಮಿ ಇದೆ, ಸೊ ಮ್ಯಾನೇಜ್ ಮಾಡಬೇಕಲ್ಲ ಅದಕ್ಕೆ. ಓಕೆ ಫ್ರೆಂಡ್ಸ್, ನನಗೂ ಕೈಯಲ್ಲಿ ನೀರು, ಈ ಕೈಯಲ್ಲಿ ಫೋನ್ ಇಟ್ಕೊಂಡು ಸಾಕಾಯಿತು. ಸೊ ನಾನು ಅಲ್ಲಿ ಇಟ್ಬಿಡ್ತೀನಿ, ಲೈವ್ ಆನ್ ಮಾಡಿಬಿಟ್ಟು. ಹೌದು ಫ್ರೆಂಡ್ಸ್, ನೀವೆಲ್ಲ ಎಲ್ಲಿ ಹೋಗ್ತೀರಾ? ನಾನು ಲೈವ್ ಮಾಡಿದಾಗ ನೀವು ಬರೋದೇ ಇಲ್ಲ. ಬಂದು ಕಷ್ಟ ಸುಖ ಮಾತಾಡ್ಬೇಕು ತಾನೇ. ನನಗೂ ಚೆನ್ನಾಗಿರುತ್ತೆ ತಾನೇ ಫ್ರೆಂಡ್ಸ್, ಸಹಾಯ ಮಾಡ್ಬೋದಲ್ಲ ಲೈವಲ್ಲಿ ಬಂದು. ನೀವು ಬನ್ನಿ ಫ್ರೆಂಡ್ಸ್, ನಾನು ಡೈಲಿ ರಾತ್ರಿ ಹೊತ್ತು ಲೈವ್ ಆನ್ ಮಾಡ್ತೀನಿ, ಎಲ್ಲರೂ ಬನ್ನಿ. ಓಕೆ.